ಒಳ್ಳೇದು ಮಾಡಿದ್ರೆ ದೇವರು ಏನದು ನೋಡ್ರಿ 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 ಪೂಜೆ ಮಾಡಿಸ್ತಾವ್ರ ಇವರು ನಿಜ ಪೂಜೆ ಮಾಡಿಸ್ತಾ ಇದ್ದೀರಾ ಆಶಾಂಟಿ ಹೇಯ ನಾನು ಹೇಳ್ಕೊಂತೀನಿ ನಿಮ್ಮ ಪಾಠ ನೀವು ಹೇಳ್ತಾರೆ ಹ್ಞೂ ನೀನು ಯಾವಾಗ ಬಂದೆ ಊರಿಗೆ ನಾನು ಬರಲ್ಲ ಅಂತ ಅನ್ಕೊಂಡಿದ್ದೆ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ವ್ಲಾಗ್. ಸೊ ಇವತ್ತು ಅರ್ಲಿ ಮಾರ್ನಿಂಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 7 o'clock ಆಗಿದೆ, 6:30 7 o'clock ಆಗಿದೆ. ಸೊ ಇವತ್ತು ನಾನು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಫಿಕ್ಸ್ ಆಗಿದೆ ಮನೆ ದೇವರು. ಸೊ ಎಲ್ಲರೂ ಇಡೀ ಫ್ಯಾಮಿಲಿ ಬರುತ್ತೆ ನಮ್ಮದು. ಆ್ಯಂಡ್ ಇವತ್ತು ಅಭಿಷೇಕ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಡನ್ನಾಗಿ ಎಲ್ಲ ಫಿಕ್ಸ್ ಆಗಿರೋದು. ಸೊ ವಿ ಆರ್ ಗೋಯಿಂಗ್. ಯಾರ್ಯಾರು ಬರ್ತಾರೆ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಎಷ್ಟು ಜನ ಬರ್ತಾರೆ ಅಂತೆಲ್ಲ ಈ ಲಾಗಲ್ಲಿ ತೋರಿಸ್ತೀನಿ. ಏನಕ್ಕೆ ಅಭಿಷೇಕ ಇಟ್ಕೊಂಡಿರೋದು ಅಂತ ಕೂಡ ಈ ಲಾಗಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ಈ ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಚಂದು ಅವ್ರು ಬರ್ತಾ ಇಲ್ಲ, ಬಿಕಾಸ್ ಅವ್ರಿಗೆ ಡ್ಯೂಟಿ ಇದೆ. ಸೊ ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ನಾವು ರಜೆ ಹಾಕೋದಕ್ಕೆಲ್ಲ ಆಗಲ್ಲ ಅಲ್ವಾ. ಸೊ ಅದಕ್ಕೆ. ಆ್ಯಂಡ್ ಅಲ್ಲಿ ಅಪ್ಪ ಅಮ್ಮ ಅವರೆಲ್ಲರೂ ಬರ್ತಿದ್ದಾರೆ. ಎಸ್ ಕಮ್ ನೋಡೋಣ ಹೇಗಿರುತ್ತೆ ನಮ್ಮ ಮನೆ ದೇವರ ಅಭಿಷೇಕ ಆ್ಯಂಡ್ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಈ ಲಾಗಲ್ಲಿ ಕಂಪ್ಲೀಟಾಗಿ ವಾಚ್ ಮಾಡಿ. ಈ ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಪೋಸ್ಟ್ ಆಗ್ತಿದೆ, ಬಿಕಾಸ್ ನನಗೆ ಗಂಟ್ಲು ಕೆಟ್ಟಿತ್ತು. ಆ್ಯಂಡ್ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು. ಎಸ್ ಜರ್ನಿ ಶುರು ಮಾಡುವ ಬನ್ನಿ. ನಮ್ಮದು ಮನೆ ದೇವ್ರು ಇದ್ದಿದ್ದು ಚಿಕ್ಕಬಳ್ಳಾಪುರ ಹತ್ರ. ಇವತ್ತು ಚಿಕ್ಕಬಳ್ಳಾಪುರ ಬಿಟ್ಟು ಹೋಗಬೇಕು ಹೊರಗಡೆ. ಸೊ ಮಂಚನಬೆಲೆ ಅನ್ನೋದರಲ್ಲಿ ನಮ್ಮ ಮನೆ ದೇವ್ರು ಇದ್ದಿದ್ದು. ಸೊ ಲಾಸ್ಟ್ ವೀಡಿಯೋಸಲ್ಲೆಲ್ಲ ನೋಡ್ಸಿದ್ದೀನಿ. ನಾವು ಒಂದು ಸಲ ಫ್ಯಾಮಿಲಿ ಹೋಗಿದ್ವಿ. ಆ್ಯಂಡ್ ನಾನು ನಮ್ಮಪ್ಪ ಅಂಜು ಅವರೆಲ್ಲ ಹೋಗಿದ್ವಿ. ಸೊ ಈ ಸಲ ನಮ್ಮ ಅಪ್ಪನ ಫ್ಯಾಮಿಲಿ ಜೊತೆ ನಾವು ಎಲ್ಲರೂ ಒಟ್ಟಿಗೆ ಅಭಿಷೇಕ ಇಟ್ಕೊಂಡು ಪೂಜೆ ಮಾಡಿಸೋಣ ಅಂತ ಗೆಟ್ ಟುಗೆದರ್ ಮಾಡಿದ್ದೀವಿ. ಸೊ ಮಕ್ಕಳೆಲ್ಲರೂ ಬಂದಿದ್ದಾರೆ. ಆ್ಯಂಡ್ ಕುಸುಮ ಸಹನ ಮಾತ್ರ ಮಿಸ್ ಆಗಿದ್ದಾರೆ ಅಷ್ಟೇ. ಆ್ಯಂಡ್ ಕುಸುಮಂಗೆ ಪಾಪು ನೋಡ್ಕೋಬೇಕು. ಆ್ಯಂಡ್ ಸಹನ ಅವಳ ಜೊತೆ ಇರ್ತಾರೆ. ಸೊ ಇನ್ನು ಮಿಕ್ಕಿದವ್ರು ಎಲ್ಲರೂ ಬಂದಿದ್ದಾರೆ. ಸೊ ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ನನಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಯಾಕಂದರೆ ಪ್ರತಿಯೊಬ್ಬರೂ ಸಂಕಲ್ಪ ಮಾಡ್ಕೋಬೇಕು ಫಸ್ಟು, ಅದಕ್ಕಾಗಿ. ಸೊ ಅದಾಗಿದ ತಕ್ಷಣ ಅಭಿಷೇಕಗಳು ಶುರುವಾಯಿತು. ಅಭಿಷೇಕ ಆದಮೇಲೆ ಆರತಿ ಕೂಡ ಕೊಟ್ಟರು. ಸೊ ಅದಾದಮೇಲೆ ಆ್ಯಕ್ಚುಯಲ್ ಪೂಜೆ ಶುರು ಆಗುತ್ತೆ. ಸೊ ಎಲ್ಲರೂ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಎಲ್ಲರೂ ಡಲ್ ಫೇಸಸಲ್ಲೇ ಇದ್ದರು. ಸೊ ಈಗ ಅಭಿಷೇಕ ನಡೀತಾ ಇದೆ, ಬನ್ನಿ ನೋಡ್ಕೊಬರೋಣ. ಅಭಿಷೇಕದ ಮಹಾಮಂಗಳಾರತಿ ಆಗಿದ ತಕ್ಷಣನೇ ಸ್ವಲ್ಪ ಬ್ರೇಕ್ ಕೊಟ್ಟರು. ಇವಳು ನೋಡಿ ದೀಕ್ಷಾ ವಾಚಲ್ಲಿ ನೋಡಿಕೊಂಡು ಹಣೆಗೆ ಗಂಧ ಇಟ್ಕೋತಾ ಇದ್ಲು. ಸೊ ಆ ಸಿಂಗಲ್ ಗ್ಯಾಪಲ್ಲಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಬ್ರೇಕ್ ತಗೊಂಡಿದ್ದಾರೆ ಎಲ್ಲರೂ. ಏನ ಕುಂಕುಮನ್ನ 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 ಆಂಟಿ ಏನು ಮಾಡ್ತಾ ಇದೀಯ ಆಂಟಿ? ಪ್ರಸಾದ ಇವಳು ಯಾರೋ ರಸಾಯನ ಅಂದ್ಲು, ಎತ್ತದ್ಲು ಅವಳು ದೀಕ್ಷೆ. ರಸಾಯನ ಈಸ್ ದ ಬೆಸ್ಟ್. ಆಹಾ ಆ ಬೆಲ್ಲ ಹೆಂಗಿರುತ್ತೆ ತಿನ್ನಗೆ. ದೊಡ್ಡಣ್ಣ ಅಣ್ಣ ಏನು ಫುಲ್ ಫಾರ್ಮಲ್ಸ್ ಅಲ್ಲಣ್ಣ ಅಣ್ಣ. ಬಾರಿ ಚೆನ್ನಿ ಬಿನ್ಗೆ ಇಟ್ಕೊಂಡು ಬಾರಿ ಒಬ್ಳು ಹೋಗ್ಬಿಡ್ರೆ ಹಂಗೆ ಇಟ್ಕೊಂಡ್ಬಿಡ್ತಾರೆ. ಮುದ್ಗೆ ನಾನು ಬಿಟ್ಬಿಟ್ಟು ಬಂದಿದ್ಯಾ? ಓಹ್ ಏನೋ ಚಪ್ಪಲಿ ಹಾಕೊಂಡಿದ್ದೀರಾ ಬಂದ್ಬಿಟ್ರೆ ಏನು ದೇವರು
ಹ್ಞೂ ಬೊಂಬೈಗೆ ಹೋಗಿ ಬೊಂಬೈಗೆ ಗೊತ್ತಿದ್ದೆ ನಾನು. ಇಲ್ಲಿ ಅಮ್ಮಂದರು ಚಿಕ್ಕಮ್ಮಂದರು ದೊಡ್ಡಮ್ಮ ಎಲ್ಲ ಸೇರಿಕೊಂಡು ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದಾರೆ. ಸೊ ಅಭಿಷೇಕ ಆಗಿದ ತಕ್ಷಣವೇ ದೇವರಿಗೆ ನೈವೇದ್ಯ ಇಡ್ತಾರೆ. ಸೊ ಪ್ರಸಾದ ಕೂಡ ಮಾಡಿಸಿದ್ವಿ ನಾವು, ಪುಳಿಯೋಗರೆ ಮತ್ತು ಮೊಸರನ್ನ, ಅದ್ರ ಜೊತೆಗೆ ಅವಲಕ್ಕಿ ಕೂಡ ಮಾಡಬೇಕು. ತುಂಬ ಬಾಳೆಹಣ್ಣು ತಂದಿದ್ರಲ್ಲ, ಸೊ ಎಲ್ಲ ಮನೆಯಿಂದನೂ ಬಾಳೆಹಣ್ಣು ಕಾಯಿ ಎಲ್ಲ ತಂದಿದ್ರಲ್ಲ, ಸೊ ಹಾಗಾಗಿ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವಲಕ್ಕಿ ಪ್ರಸಾದ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪೂಜೆ ಸಾಮಾನೆಲ್ಲ ಜೋಡಿಸಿ ಇಡಬೇಕು. ಸೊ ಅಷ್ಟರಲ್ಲಿ ಇದನ್ನು ಪ್ರಸಾದ ಮಾಡಿಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮಗಳು. ಫ್ಯಾಮಿಲಿ ಸೇರಿರುವಾಗ ಹರಟೆಗಳು ಅದೆಲ್ಲ ಕಾಮನ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ದೇವರಿಗೆ ಉಡ್ಸೋದಕ್ಕೆ ಅಂತ ಬಟ್ಟೆ ಕೂಡ ತಂದಿದ್ರು. ಅದನ್ನೆಲ್ಲ ಇವರು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಪೂಜೆ ಮುಗಿಯೋಷ್ಟರಲ್ಲಿ ಅಂತೂ ನಮಗೆ ಒಂದು 11-12 ಆಗೋಗಿತ್ತು. ಬಿಕಾಸ್ 2 ಕಡೆ ಹೋಗಿ ಮನೆಗೆ ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಎಲ್ಲರೂ ಹೊಟ್ಟೆ ಹಸ್ಕೊಂಡಂತೂ ಗ್ಯಾರಂಟಿ ಇದ್ರು ಮಕ್ಕಳೆಲ್ಲರೂ. ಸೊ ನೋಡಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಾಗಿದೆ. ಇನ್ನೇನಿದ್ರು ಪೂಜೆ ಏನದು ನೋಡ್ರಿ 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 ಪೂಜೆ ಮಾಡಿಸ್ತಾವ್ರ ಇವರು. ನಿಜ ಪೂಜೆ ಮಾಡಿಸ್ತಾ ಇದ್ದೀರಾ? ಆಶಾ ಆಂಟಿ ಇವನು ಒಳ್ಳೇದು ಮಾಡಿದ್ರೆ ದೇವರು ಇವರೆಲ್ಲ ಅಭಿಷೇಕ ಮಾಡ್ಸಕ್ ಬಂದವ್ರೆ ಉಪವಾಸದಲ್ಲಿ. ಏನೇನು ತಿಂದ್ರು ಈಚ ಯಪ್ಪ, ನನ್ನ ಒಂದು ಚೂರು ತಿಂದಿಲ್ಲ. ಓ ಆಮೇಲೆ ಹೆಂಗ್ ಕೂತ್ಕೊಂಡು ಮೊಬೈಲ್ ನೋಡ್ತಾವ್ರೆ, ಹೆಂಗುತ್ತಾರೆ ಇಲ್ವೊಂದು ಫ್ಯಾಮಿಲಿ ಇಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾವ್ರೆ. ಫ್ಯಾಮಿಲಿ ಇಲ್ಲಿ ಕೂತ್ಕೊಂಡಿದ್ದೀರಾ, ಅದಕ್ಕೆ ಇಲ್ಲೊಂದು ಅಲ್ಲೊಂದು. ಹಾಂ ನೋಡಿ, ಇದೊಂಥರ ಏನು ಹರಟೆ ಕಟ್ಟೆ ಫ್ಯಾಮಿಲಿ ಥರ. ಏಯ್ ಒಳಗೆ ಬಾರ ಬಿಸಿಲು. ನೋಡಿ ಇವರಿಬ್ರು ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಕೂತವ್ರೆ ಇಲ್ಲಿ. ಇಲ್ಲೊಂದು ಫ್ಯಾಮಿಲಿ, ಆಮೇಲೆ ಇಲ್ಲೊಂಥರ ಬೇರೆ ಥರ ಫ್ಯಾಮಿಲಿ. ಇಲ್ಲೊಂದು ಮಾತಾಡೋದು ಫ್ಯಾಮಿಲಿ. ಇವರಿಬ್ರು ಕೂತ್ಕೊಂಡು ನಿದ್ದೆ ಹೊಡೆಯೋ ಫ್ಯಾಮಿಲಿ. ಪೂಜೆ ಎಲ್ಲ ಮುಗೀತು. ಇದು ಹಿಂದೆಗಡೆ ಇರೋ ಗಣಪತಿ. ಸೊ ಅಲ್ಲಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ರೌಂಡ್ ಹಾಕ್ಕೊಂಡು ಬಂದು ಈಗೇನಿದ್ರು ಪ್ರಸಾದ ಕಲೆಕ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಸೊ ಅವಲಕ್ಕಿ ಮತ್ತು ಪುಳಿಯೋಗರೆ ಮೊಸರನ್ನ. ಸೊ ಎಲ್ಲರೂ ಪ್ರಸಾದ ಇಸ್ಕೊಂಡು ಈಗ ಪ್ರಸಾದ ತಿನ್ನಬೇಕು ಅಷ್ಟೇ. ನನ್ನ ವಾಯ್ಸ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿದೆ, ಸಾರಿ ಫಾರ್ ದ್ಯಾಟ್. ಸೆಕೆಂಡ್ ಟ್ರಿಪ್. ಹಾಕಿಸ್ಕೊಬೇಕಂತ ಇನ್ನೊಂದ್ಸಲ ಹೋಗ್ರೋ. ಇವು ನೋಡಿ, ಡೈನಿಂಗ್ ಟೇಬಲ್ ಮಾಡ್ಕೊಂಬಿಟ್ಟವ್ರು ಇಲ್ಲಿ. ಹೋಗಪ್ಪ ಇನ್ನೊಂದ್ಸಲ ಅಂತ ಹಾಕ್ಸ್ಕೊ. ಇದಕ್ಕೆ ಹೋಗಿ ಮೊಸರನ್ನ ಹಾಕ್ಸ್ಕೊಂಬೋಗುವ. ಇವ್ರು ನೋಡಿ, ಸಹನನಾ ಯಾಕೋ ಇವಳು ಊದ್ಗಂಗೆ ಕೂತಂಗೈತೆ. ಕ್ಯೂರೇ ಅವಳಿಗೆ ಕೋಪ ಜಾಸ್ತಿ, ಅದಕ್ಕೆ ನೀರು ಹಾಕಿಸ್ತಾವ್ರೆ ದೇವ್ರದ್ದು. ಇದು ಜಾಸ್ತಿ ಇವಳಿಗೆ ಕೋಪ ಜಾಸ್ತಿ. ಇವಳು ಜೋರ ಹೊಡೀರಿ ಒಂದು ಸ್ವಲ್ಪ.
ಇವನಿಗೇನಿಲ್ಲ ನಿಧಾನಕ್ಕೆ ಹಾಕ್ರಿ, ಅವನಿಗೆ ಕೋಪನೇ ಬರೋಲ್ಲ. ಅಲ್ಲ ದೊಡ್ಡಮ್ಮ, ಕೋಪನೇ ಬರೋಲ್ಲ, ಕೋಪ ಬಂದರೆ ತಡೆಯೋದೇ ಇಲ್ಲ. ಒಂದು ನನ್ನ ಕೊನೆ ತಮ್ಮ, ಇವನಿನ್ನು ಚಿಕ್ಕವನು. ಸೊ ಅವನಿಗೆ ಭಯ ಆಗ್ತಾಯಿತ್ತು. ಎಲ್ಲರೂ ಸೇರಿ ಅವ್ನು ಜಾಸ್ತಿ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಜಾಸ್ತಿ ಹಾಕ್ರಿ ಅಂತ ಹೇಳ್ತಾಯಿದ್ರು. ಸೊ ಅವ್ನ ರಿಯಾಕ್ಷನ್ಸ್ ನೋಡಿ ನೋಡಿ ನಕ್ಕು ಸಾಕಾಯಿತು. ಪಾಪ ಅವರೆಲ್ಲ ಹಾಸ್ಟೆಲ್ಸ್ಗೆ ಹೋಗ್ಬಿಡ್ತಾರೆ. ಈಗೆಲ್ಲ ಆಲ್ರೆಡಿ ಹಾಸ್ಟೆಲಲ್ಲಿ ಇದ್ದಾರೆ, ರಜಕ್ಕೆ ಅಂತ ಬಂದಿದ್ರು. ಸೊ ಅದಾಗಿದ್ದ ನಂತರ ಎಲ್ಲರೂ ಆಶೀರ್ವಾದ ತೊಗೊಂಡ್ರಿ. ಒಂದು ಮನೆಯವರೇ ಹೋಗಿ ಆಶೀರ್ವಾದ ತೊಗೊಂಡು ಅವ್ರ ಹತ್ರ ನಾವು ಬೇಡಿಕೆಗಳೆಲ್ಲ ದೇವ್ರ ಹತ್ರ ಇಟ್ಟು ಪೂಜೆನ ಮುಗಿಸ್ತಾ ಇದ್ದೀವಿ. ಸೊ ಒಬ್ಬೊಬ್ಬರೇ ಆಶೀರ್ವಾದ ತೊಗೋಬೇಕಲ್ವ. ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ನಮ್ದಿರೋದು ಆಲ್ಮೋಸ್ಟ್ 6 ಫ್ಯಾಮಿಲೀಸು. 6 ಫ್ಯಾಮಿಲೀಸು ಎಲ್ಲ ಮಿಕ್ಸ್ಚರ್ ಆಗಿ ಕೂಡ ಆಶೀರ್ವಾದ ತಗೋತಾರೆ. ಅದೇ ಫ್ಯಾಮಿಲಿ ಹೋಗಬೇಕು ಅಂತ ಏನಿಲ್ಲ. ಪುಳಿಯೋಗರೆ ಮೊಸರನ್ನ ಅಂತೂ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿತ್ತು. ದೇವಸ್ಥಾನಕ್ಕೆ ಯಾವುದೇ ಪ್ರಸಾದ ಮಾಡಿಸಿದ್ರು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ನೀವು ಈ ಥರ ಎಲ್ಲ ಫ್ಯಾಮಿಲೀಸ್ ಎಲ್ಲ ಹೊರಗಡೆ ಹೋಗ್ತೀರಾ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಮಗಂತೂ ಈ ಥರ ಫ್ಯಾಮಿಲೀಸ್ ಹೊರಗಡೆ ಹೋಗೋದು ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಲ್ಲರನ್ನೂ ಗೆಟ್ ಟುಗೆದರ್ ಮಾಡಿ ಎಲ್ಲರನ್ನೂ ಕರ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಕೂಡ. ಬಿಕಾಸ್ ನಾವು ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾನೇ ಇದ್ದೀವಿ ಒಂದ್ಸಲ ಎಲ್ಲರೂ ಟ್ರಿಪ್ ಹೋಗಿ ಬರೋಣ ಅಂತ. ಅದು ಇದುವರೆಗೂ ಅದು ಆಗಲೇ ಇಲ್ಲ. ಬಿಕಾಸ್ ಅಷ್ಟು ಜನ ಅಷ್ಟು ಕೆಲಸಗಳನ್ನೆಲ್ಲ ಬಿಟ್ಟು ಯಾರು ಬರೋದಕ್ಕೂ ರೆಡಿ ಇರಲ್ಲ, ಏನೂ ಇಲ್ಲ. ಹಾಗಾಗಿ ಫೈನಲಿ ಮುಗೀತು. ಇದು ಫೈನಲ್ ಔಟ್ಲುಕ್ ನಮ್ಮ ದೇವರುಗಳು. ಸೊ ಬೀರೆ ದೇವರು, ಸಿದ್ಧೇ ದೇವರು, ಚೌಡೇಶ್ವರಿ ಮತ್ತು ಆನೆ ದೇವರು. ಆ್ಯಂಡ್ ಅದಾಗಿದ ತಕ್ಷಣ ನಾವು ಬಂದಿದ್ದು ಇದು ಬಂದು ಉತ್ತ ಅಲ್ಲೇ ಬೆಳೆಯುತ್ತೆ. ಇಲ್ಲೇ ನಮಗೆ ಎಲ್ಲಾರ್ಗು ದೇವ್ರು ಕೊಡ್ತಾರೆ. ಅಪ್ಪ ಅಮ್ಮ ಅವ್ರಿಗೆಲ್ಲರಿಗೂ ದೇವ್ರು ಕೊಡ್ತಾರೆ ಇಲ್ಲಿ. ಸೊ ಅದು 5 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಸೊ ಇಲ್ಲಿ ಆ ಸ್ಥಳ ಇದು. ಈ 5 ಮನೆ ದೇವರುಗಳವರೆಲ್ಲ ಇಲ್ಲೇ ಇರ್ತಾರೆ. ಇದು ದೇವಸ್ಥಾನಕ್ಕೆ ಅಂತ ತೆಗ್ದಿರೋ ಜಮೀನು. ಸೊ ಇದು ಬಂದು ಉತ್ತ, ಇದು ಇಲ್ಲೇ ದೊಡ್ಡಮ್ಮ. ಇಲ್ಲಿ ದೀಪ ತೆಗೊಂಡದ್ ನಾವು ಇಲ್ಲಿ ನಿಲ್ಸಿರ್ತಾರೆ, ಅವಾಗೆಲ್ಲ ಫುಲ್ ರಶ್ ಇರ್ತದೆ ಇಲ್ಲಿ. ಇದು ಬೀರೆ ದೇವ್ರ ವೃತ್ತ. ಇಲ್ಲೆಲ್ಲ ದೇವ್ರಾಗ ಒಂಚೂರು ಜಾಗ ಇರಲ್ಲ, ತುಂಬ ಹೋಗಿರ್ತಾರೆ. ಇಲ್ಲೂ ಪೂಜೆ ಮುಗಿಸ್ತಾ ಇದ್ದೀವಿ. ಸೊ ನಾಗದೊಡ ಮನೆಯಲ್ಲೆಲ್ಲ ಪೂಜೆ ಮಾಡಿದ್ದು. ನಾವು ಯೂಶ್ವಲಿ ಜಾಸ್ತಿ ಇಲ್ಲಿಗೆ ಬರೋಲ್ಲ, ನಾಗರ ಹತ್ರ ಹೋಗ್ತೀವಿ. ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಸೊ ಅಲ್ಲಿ ಬಟ್ಟೆ ಇಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಾಗದೊಡಮ್ಮ ಯಾವಾಗೂ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೂ ಕರ್ಕೊಂಬಂದು ಎಲ್ಲರೂ ಹೋದ್ರು, ನಾವು ಮಾತ್ರ ಇಲ್ಲೇ ಇದ್ದೀವಿ. ಇನ್ನು ನೋಡಿ ಬಾಗೆ ಕರ ಕುತ್ಕೊಂಡು ತಿನ್ಕೊಂಡಿರಿ ಅಂತೆ. ಬಾಯ್ನಾ ಐತೆ. ನಾಗದೊಡಮ್ಮ, ದೊಡ್ಡಪ್ಪ ಮತ್ತು ಮೋಹನ್ ನಮ್ಮ ಕಾರಿಗೆ ಬಂದರು. ಆ್ಯಂಡ್ ಮಕ್ಕಳೆಲ್ಲರೂ ವೈಶು ಅವ್ರ ಕಾರಿಗೆ ಹೋದರು. ಆ್ಯಂಡ್ 2 ಇನೋವಾ ತುಂಬ ಬರೀ ನಮ್ಮ ಮನೆಯವರೇ ತುಂಬಿಕೊಂಡ್ರು. ಇಷ್ಟು ಕಾರ್ ಬೇಕಾಗುತ್ತೆ. ಮನೆಗೆ ಬಂದು ಹಾಲು ತಂದು ಕೊಡೋ ಅಕ್ಕ ಕೂಡ ಬಂದಿದ್ರು. ಅಂದರೆ ಹಿಂದಗಡೆ ಮಮತಾ ಅಕ್ಕ ನೀವು ನೋಡಿರ್ತೀರಲ್ಲ. ಸೊ ಅವ್ರ ಹತ್ರ ಎಲ್ಲ ಸ್ವಲ್ಪ ಹರಟೆ ಹೊಡೆದು, ಅಮ್ಮನ ಹತ್ರ ಅಜ್ಜಿ ಹತ್ರ ಎಲ್ಲ ಹರಟೆ ಹೊಡಿತಾ ಇದ್ದೀವಿ. ಸೊ ಇದಿಷ್ಟು ಇವತ್ತಿನ ಡೇ ಆಗಿತ್ತು. ಇನ್ನೂ ಈ ಲಾಗ್ ಕಂಪ್ಲೀಟಾಗಿ ಹಾಕಿಲ್ಲ. ಸೊ ಪಾರ್ಟ್ 2 ಕೂಡ ಬರುತ್ತೆ, ನೀವು ಅದನ್ನು ನೋಡಬೇಕು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದಂತೂ ಏನೋ ಫುಲ್ ಫ್ಯಾಮಿಲಿ ಲಾಗ್ ಆಗಿರುತ್ತೆ. ಸೊ ಆ ಲಾಗ್ ಕೂಡ ಕಾಯ್ತಾ ಇರಿ. ಈ ಲಾಗ್ನ ಕಂಪ್ಲೀಟಾಗಿ ನೋಡಿ. ಇದು ನಮ್ಮ ಪುಟ್ಟ ಫ್ಯಾಮಿಲಿ ಲಾಗ್ ಆಗಿದೆ. ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.